ಪರೇಡ್ನಲ್ಲಿ ಕಳ್ಳರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡ ಡಿವೈಎಸ್ಪಿ. ದೊಡ್ಡಬಳ್ಳಾಪುರ ಪೊಲೀಸ್ ಉಪವಿಭಾಗ ಡಿವೈಎಸ್ಪಿ ಪಾಂಡುರಂಗ ಕ್ಲಾಸ್. ದೊಡ್ಡಬಳ್ಳಾಪುರ ಡಿವೈಎಸ್ಪಿ ಕಚೇರಿಯ ಮುಂದೆ ನಡೆದ ಎಂಒಬಿ ಪರೇಡ್. ರಾತ್ರಿ ಕಳ್ಳತನ ಮಾಡಿ ಬೆಳಿಗ್ಗೆ ಡ್ಯೂಟಿ ಅಂತ ಹೇಳಿದ್ರೆ ಪೊಲೀಸರು ಸುಮ್ಮನಿರಲ್ಲ. ಹಳೆ ಕಳ್ಳರ ಮೇಲೂ ಪೊಲೀಸರ ನಿಗಾ ಇದ್ದೇ ಇರುತ್ತದೆ. ಸಮಾಜದಲ್ಲಿ ಗೌರವಯುತವಾಗಿ ಬಾಳಲು ಕಲಿಬೇಕು. ಕಳ್ಳರ ಬಗ್ಗೆ ಮಾಹಿತಿ ದೊರೆತರೆ ಪೊಲೀಸ್ ಠಾಣೆಗೆ ತಿಳಿಸುವಂತೆ ಹಳೆ ಕಳ್ಳರಿಗೆ ಸಲಹೆ. 117 ಮಂದಿ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳು ಪರೇಡ್ನಲ್ಲಿ ಭಾಗಿ. ದೊಡ್ಡಬಳ್ಳಾಪುರ ಪೊಲೀಸ್ ಉಪವಿಭಾಗದ 7 ಪೊಲೀಸ್ ಠಾಣೆಯ ಆರೋಪಿಗಳು ಭಾಗಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಠಾಣೆ ಆವರಣದಲ್ಲಿ ಪರೇಡ್. ಯಾರು ಮಾಡ್ತಾರೆ ಮತ್ತೆ ರೈತರು ಬರ್ತಾನೆ ಇದಾವಲ್ಲ ಕಂಪ್ಲೇಂಟ್ ಸ್ವಲ್ಪ ಇಲ್ಲ ಇವಾಗಲ್ಲ ಮೊಬೈಲ್ ನಂಬರ್ ಗೊತ್ತಾಗೋದು ಇದೆಲ್ಲ ಒಂದೇ ಟೀಮಾ ಈಗೇನು ಕೆಲಸ ಮಾಡ್ತಾ ಇದ್ದೀವಿ ಏನು ವ್ಯವಸಾಯ ಹೆಚ್ಚಾಗಿದೆ ಭೂಮಿ ಏನು ವ್ಯವಸಾಯ ಬೆಳಿತೀರಿ ಮತ್ತೆ ಅದನ್ನ ಅದರ ಹೆಸರು ಇಟ್ಕೊಂಡು ಮತ್ತೆ ಅಲ್ಲೇ ಎಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಮಾಡ್ಕೊಂಡಿರ್ತೀರ ಅಂತ ಕೇಸ್ ಏನಾಗಿದೆ ವಾಚಿಡ್ರಿ ಅವ್ರಿಗೆ ಚಂದ್ರಪ್ಪ ಏನು ಕೆಲಸ ಯಾವ ಊರು ಸುತ್ತಮುತ್ತ ಯಾರು ಮಾಡ್ತಾರೆ ಇವಾಗ ಯಾರು ಮಾಡಲ್ಲ ಬರ್ತಾನೆಲ್ಲ ನಿಮ್ಮ 4 ಜನ ಕೊಡ್ತೀವಿ ಮನೆಗಿರ್ತಾರೆ ರಾತ್ರಿ ಬರ್ತಾರೆ ಬೆಳಿಗ್ಗೆ ಮನೆಗಿರ್ತಾರೆ ಏನು ಗೊತ್ತಾಗಬೇಕು ಆಯ್ತು ನೋಡ್ತೀವಿ ನೀವು ಹೇಳ್ತಕ್ಕಂತೆಲ್ಲ ಅಲ್ಲಿ ಹೋಗಿ ಮೋಟ್ರ್ ಹೋಗ್ಬಾರ್ದಲ್ಲಿ ಇಲ್ಲ ಬೇರೆಯವ್ರು ನಿಮ್ಮ ಏರಿಯಾದಲ್ಲಿ ಬಂದ್ರೆ ನಿಮಗೆ ಗೊತ್ತಾಗಬೇಕು ಮತ್ತೆ ರೈತರು ಅಮಾಯಕರು ಮೋಟ್ರ್ ಹೋಗ್ತಾನೆ ಇರ್ತವೆ ವಾಯು ಸಾಕ್ ಕಟ್ಗಳು ಹೇಳ್ರಿ ಮತ್ತೆ ಇನ್ನು ಮೋಟ್ರ್ ಬೆಳಕ್ ಗೊತ್ತಾವೆ ಯಾರು ಬಂದರೆ ಏರಿಯಾದಲ್ಲಿ ನಿಮ್ಮ ಏರಿಯಾದಲ್ಲಿ ಹೇಳ್ಬೇಕಲ್ಲ ನೀವು ಕಟ್ಗಳು ಹೇಳ್ತೀರಿ ರೈತರು ಕೇಸ್ ಕೊಟ್ಟು ಬಾಯ್ ತರ್ಕೊಂಡು ನೋಡ್ಬೇಕು ನಿಮಗೆ ಸ್ವಲ್ಪ ಇವು ಮೊಬೈಲ್ ತಗೊಂಡು ಎಲ್ಲಿ ಮಾಡ್ತಿರ್ಬೇಕು ಮೂಮೆಂಟ್ಸ್ ಆಯ್ತು ಇಬ್ರು ಅಂದ್ರೆ ನೀನೇ ಕೆಲಸ ಮಾಡ್ತಿದ್ಯಾ ಆಯ್ತು ಮತ್ತೆ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಬಾರ್ದು ಅರ್ಥ ಆಯ್ತಾ ಇದ್ರ ಮೇಲೆ ವಾಚ್ ಇಡ್ಬೇಕಂದ್ರಿ ಯಾವಾಗಿದೆ 390 ಯಾವಾಗಾಗಿದೆ ಇದ್ರ ಮೇಲೆ ಎಷ್ಟು ದಿನ ಆಯ್ತು ಕೇಸ್ ಆಗಿ ಎಲ್ಲಿ ಕಿತ್ಕೊಂಡಿದ್ರಿ ತೂಪಗೆರೆಯಲ್ಲಿ ಈಗ ರೀಸೆಂಟ್ಲಿ ಆಗಿರೋ ಅದು ಯಾರು ಮಾಡಿದ್ದಾರೆ ನಿಮ್ಗೆ ಗೊತ್ತಿರಲ್ಲ ಎಲ್ಲೇ ನೀನು ಕಂಪ್ನಿ ಮಾಡ್ತೀವಿ ಅದು ಬೇರೆ ಇದು ಬೇರೆಲ್ಲ ಬಿಟ್ಟರೆ ಮತ್ತೆ ನಿನ್ನೇರದಲ್ಲಿ ಯಾರು ಬರ್ತಾರೆ ತೂಪಗೆರೆಗೆ ಮೊನ್ನೆ ಎಲ್ಲ ಓಡಾಡ್ಕೊಂಡು ಹೋಗ್ಯಾರಲ್ಲ ಪ್ರೇಮಿ ಅಂತ ಅವನೆಲ್ಲಿದ್ದಾನೆ ಪ್ರೇಮಿ ಎಲ್ಲಿದ್ದಾನೆ ಅವನು ಗೊತ್ತಿಲ್ಲ ಅಂದ್ರೆ ನೀನ್ ನೇತಾಗ್ತೀನಿ ನಿನ್ ಜೊತೆ ಬಂದ್ ಮಾಡಿರೋ ತಾನೇ ಅವನು ಮಾಹಿತಿ ಸಂಗ್ರಹಿಸಿ ಹೇಳ್ಬೇಕು ಗೊತ್ತಾಯ್ತಾ ಮೊನ್ನೆ ಯಾರು ಬಂದು ಹೋಗಿರೋ ಏರಿಯಾದಲ್ಲಿ ಹೇಳ್ಬೇಕು ನೀನು ಸ್ವಲ್ಪ ಸೈಡ್ ಬಾ ಹೌದಾ ಎಲ್ಲಿದ್ದಾನೆ ಅವರೆಲ್ಲ ಈಗ ಕೋರ್ಟ್ಗೆ ಅಟೆಂಡ್ ಆಗ್ತಾ ಇಲ್ಲ ಅವರು ಬಾಂಬೆ ಸಲೀಮ್ ಅವರು ಆಯ್ತು ಮತ್ತೆ ಅವ್ರು ಪತ್ತೆ ಮಾಡ್ಬೇಕಲ್ಲ ನೋಡಪ್ಪ ನೋಟ್ ಮಾಡ್ಕೊಂಡು ಏನ್ ಗೊತ್ತಾಗ್ತಾ ಇತ್ತು ಏನು ಊರಲ್ಲಿ ಬೆಳೆದಿದ್ದ ನೀವು ಮಾರ್ತಾ ಇದ್ರ ಬೆಳೆದಿದ್ದ ಬರೇ ಮಾರ್ತಾ ಇದ್ದಿದ್ದ ಅಥವಾ ಬೆಳೆ ಬೆಳೆದಿದ್ದ ನೀವು ಮನೆಗೆ ಇಟ್ಕೊಂಡಿದ್ಯಾ ಗಂಜೆ ಹೊಡಿಕೆ ನೀನು ಬೇಡ ವಯಸ್ಸಾಗಿದೆ ಕರೆಕ್ಟಾಗಿ ಬದುಕೋ ನಿಮ್ದೇನಪ್ಪ ಏನು ಏನ್ ಕಲ್ತಾನ ಹೊಡ್ಬೇಕಂತ ಕೊಂಡು ಹೋಗಿದ್ದೆ ಒಂದೇ ಕೇಸ್ ಐತೆ ಹೋಗ್ ಕ್ಲೋಸ್ ಆಯ್ತು ಆಯ್ತು ನೋಡ್ರಿ ಫುಲ್ ಮಾಡಿ ಮತ್ತೆ ನಗ್ಬೇಡ್ರಿ ಯಾಕಂತೀಯ ಕಳ್ತಾನ ಮತ್ತೆ ಸಪ್ಲೈ ಮಾಡಿದ್ರೆ ಮತ್ತೆ ನೀವಂತ ಆರೋಪಿ ಆಗಲ್ಲೇನೋ ನಿಮ್ ತಲೆ ಗೊತ್ತಿಲ್ಲ ನಿಮ್ಗೆ ವೆರಿಫೈ ಮಾಡ್ಬೇಕಲ್ಲ ನಿಮ್ ಕೆಲಸ ಅಲ್ವಾ ಅದು ಮತ್ತೆ ಅದನ್ನೇ ಮಾಡ್ತಾ ಇದ್ದೀಗ ಅದಕ್ಕೆ ಟೆಂಪೋ ಬಳಸ್ತೀಯ ಟೆಂಪೋ ಜಪ್ತಿ ಮಾಡ್ಬೇಕಾಗಿತ್ತು ಒಂದು ಇವ್ರದ್ದು ಹಾ ಮತ್ತೆ ಬೈಕ್ ತಪ್ಪಿರ್ತಾನ ಅವನು ಏನ ಏನ್ ಮಾಡಿದ್ರೆ ನಿನ್ ಮೇಲೆ ಹಾಕ್ತಾನೆ ನಿನ್ ತಲೆ ಮೇಲೆ ಅವನೆಲ್ಲಿದ್ದಾನೆ ಮತ್ತೆ ಅವ್ನು ಹಿಡ್ಕೊಂಬರಲ್ಲ ಮತ್ತೆ ಯಾರು ಹಾಜರಾಗಿಲ್ಲ ಅವ್ರು ಕಾನ್ಸಂಟ್ರೇಷನ್ ಮಾಡ್ರಿ ನೀವು ಕೇಸ್ ಬೇರೆ ನಡೀತಾ ಇದೆ 12:25 ಅವ್ನು ಹಾಜರಾಗ್ತಾ ಇಲ್ಲ ಕೋರ್ಟ್ಗೆ ಬರ್ತಾ ಇಲ್ಲ
ಅವ್ನು ಪತ್ತೆ ಮಾಡಿ ನೋಟ್ ಮಾಡ್ಕೊಂಡ್ರೆ ಸ್ವಲ್ಪ ಏನೋ ಅವನ ಹೆಸರು ಜಬಿ ಅಂತ ನೋಟ್ ಮಾಡ್ಕೊಳ್ಳಿ ಅವನು ಅಂಥವ್ರನ್ನ ಇಟ್ಕೊಂಡ್ಬರ್ಬೇಕು ನಾವು ಮೇಯ್ನು ನಿಮ್ದು ಕೇಸು ನೋಡಿ ಎಲ್ಲಿ ಮಾಡಿದ್ರಿ ಏನ್ ಕುತ್ಕೊಂಡು ಹೋಗಿದ್ರಿ ಹಾಗೆ ಹೋಗ್ಬಿಡ್ತಾವ ಅಲ್ಲೆಲ್ಲ ಮತ್ತೆ ಕತೆ ಹೇಳ್ತೀಯಾ ಏನಾಗಿದೆ ಕೇಸು ಇನ್ನ ಇದ್ರು ಏನ್ ನೀವು ಸ್ಪ್ಲಿಟ್ ಅಪ್ ಆಗಿದ್ದೇನೆ ಮತ್ತೆ ಸ್ಪ್ಲಿಟ್ ಆಗಿರ್ಬೇಕಲ್ಲ ಕೇಸು ಈ ಕೇಸ್ ಏನಾಗಿದ್ದೀರಿ ಸ್ಪ್ಲಿಟ್ ಅಪ್ ಮಾಡಿದಾರಾ ನೋಟ್ ಮಾಡಿ ಕೇಳಬಹುದು